ಇದುವರೆಗಿನ ಬಿಗ್ ಬಾಸ್ ಸೀಸನ್ಗಳಲ್ಲಿ ಹೋದ ವರ್ಷದ ಬಿಗ್ ಬಾಸ್ ಸೀಸನ್ 12 ಅತಿ ಹೆಚ್ಚಿನ ಟಿಆರ್ಪಿ ಪಡೆದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಅದು ಮುಗಿದು ಇವಾಗ ಜಸ್ಟ್ 4.5 ತಿಂಗಳು ಆಯಿತು ಅಷ್ಟೇ. ಅಷ್ಟರಲ್ಲೇ ಮುಂದಿನ ಸೀಸನ್ಗೆ ಕಲರ್ಸ್ ಕನ್ನಡ ಚಾನೆಲ್ ಅವರು ಎರಡೆರಡು ಪ್ರೊಮೋ ವಿಡಿಯೋಗಳನ್ನು ಬಿಟ್ಟು ಭರ್ಜರಿಯಾಗಿ ಪ್ರಚಾರ ಸ್ಟಾರ್ಟ್ ಮಾಡಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾ, ಸೀರಿಯಲ್, ಸೋಷಿಯಲ್ ಮೀಡಿಯಾ ಹಾಗೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಹಾಗೂ ಒಂದಷ್ಟು ಕಾಂಟ್ರವರ್ಸಿ ಮಾಡಿಕೊಂಡು ಫೇಮಸ್ ಆಗಿದ್ದ ಸೆಲೆಬ್ರಿಟಿಗಳನ್ನು ಸ್ಪರ್ಧಿಗಳಾಗಿ ಕರೆಸ್ತಾ ಇದ್ರು. ಈ ಸಲವು ಅವರೆಲ್ಲರ ಜೊತೆಗೆ ಜನಸಾಮಾನ್ಯರನ್ನು ಭಾಗವಹಿಸಲು ಇನ್ವೈಟ್ ಮಾಡಿದೆ. ನೀವು ಕೂಲಿನೇ ಮಾಡಿ ಅಥವಾ ಆಟೋನೇ ಓಡಿಸಿ, ನೀವು ಸ್ಟೂಡೆಂಟ್ ಆಗಿರಿ ಇಲ್ಲ ರೈತರೇ ಆಗಿರಿ, ನೀವೆಲ್ಲರೂ ಪ್ರತಿಯೊಬ್ಬರು ಈ ಸಲ ಬಿಗ್ ಬಾಸ್ ಸೀಸನಲ್ಲಿ ಭಾಗವಹಿಸಬಹುದು. ಹೌದು, ಬಿಗ್ ಬಾಸ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಜೆನ್ಯೂನ್ ಆಗಿ ನಮ್ಮಂಥ ಕಾಮನ್ ಮ್ಯಾನ್ ವುಮೆನ್ಗಳನ್ನು ಸ್ಪರ್ಧಿಗಳಾಗಿ ಭಾಗವಹಿಸಲು ಆನ್ಲೈನ್ ಡಿಜಿಟಲ್ ಆಡಿಷನ್ ಪ್ರಕ್ರಿಯೆಯನ್ನು ಬಿಗ್ ಬಾಸ್ ಈಗಾಗಲೇ ಶುರು ಮಾಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಆಡಿಷನ್ ಹೇಗಿರುತ್ತೆ, ನೀವು ಹೇಗೆ ಭಾಗವಹಿಸಬೇಕು, ನಿಮ್ಮ ಆಡಿಷನ್ ವಿಡಿಯೋ ಮತ್ತು ಅರ್ಜಿ ಹೇಗಿರಬೇಕು, ಎಷ್ಟು ಹಂತದಲ್ಲಿ ಆಡಿಷನ್ ನಡೆಯುತ್ತೆ, ಇನ್ನು ಮೊದಲಾದ ಉಪಯುಕ್ತ ಮಾಹಿತಿಗಳ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ, ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬಿಗ್ ಬಾಸಲ್ಲಿ ಭಾಗವಹಿಸಬೇಕು ಎಂದು ಕನಸು ಕಾಣುತ್ತಿರುವ ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಆಡಿಷನ್ ಒಟ್ಟು 4 ಹಂತಗಳಲ್ಲಿ ನಡೆಯುತ್ತೆ. ಅದಕ್ಕೆ ನೀವು ಈ ವಿಡಿಯೋ ಪೂರ್ತಿ ನೋಡಿ. ಮೊದಲ ಹಂತದಲ್ಲಿ ನಡೆಯುವ ಡಿಜಿಟಲ್ ಆಡಿಷನ್ ಈಗಾಗಲೇ ಸ್ಟಾರ್ಟ್ ಆಗಿತ್ತು. ಇದು ಈ ತಿಂಗಳು ಅಂದರೆ ಜೂನ್ 21ರವರೆಗೆ ನಡೆಯುತ್ತೆ. ಆಮೇಲೆ ಡೇಟ್ ಚೇಂಜ್ ಆಗಿ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಟ್ಟರೂ ಕೊಡಬಹುದು. ಹಾಗೆಂತ ನೀವು ಅಲ್ಲಿ ತನಕ ಕಾಯ್ಕೊಂಡು ಕೂತುಕೊಳ್ಳದೆ ಮತ್ತು ತಡ ಮಾಡದೇ ಆದಷ್ಟು ಬೇಗ ಈ ಡಿಜಿಟಲ್ ಆಡಿಷನಲ್ಲಿ ಭಾಗವಹಿಸಿ. ನೀವು ಈ ಆಡಿಷನಲ್ಲಿ ಭಾಗವಹಿಸಬೇಕು ಅಂದರೆ ನಿಮ್ಮ ವಯಸ್ಸು ಕನಿಷ್ಠ 18 ಆಗಿರಲೇಬೇಕು. 18ರ ಮೇಲ್ಪಟ್ಟು ಯಾವುದೇ ವಯಸ್ಸಿನ ಹೆಣ್ಣು ಗಂಡು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಇದರಲ್ಲಿ ನೀವು ಭಾಗವಹಿಸುವುದಕ್ಕೆ ಇರುವ ಇನ್ನೊಂದು ನಿಬಂಧನೆ ಎಂದರೆ ಅದು ನೀವು ಭಾರತದ ಪ್ರಜೆ ಆಗಿರಲೇಬೇಕು. ಕಲರ್ಸ್ ಕನ್ನಡ ಅವರ ಆಡಿಷನಲ್ ಪೋರ್ಟಲ್ ಆದ colorskannada.jiostar.com ವೆಬ್ಸೈಟಿಗೆ ವಿಸಿಟ್ ಮಾಡಿ ಲಾಗಿನ್ ಆಗಬೇಕು. ಹಾಗೆ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ ಕೂಡ ನೀವು ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಡಿಷನ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಕೂಡ ವೆಬ್ಸೈಟ್ ಲಿಂಕ್ ಮತ್ತು ಅರ್ಜಿ ಲಿಂಕ್ ಕೂಡ ಸಿಗುತ್ತೆ. ನೆಕ್ಸ್ಟ್ ನೀವು ಲಾಗಿನ್ ಆದ ಮೇಲೆ ಅಲ್ಲಿ ಇರುವ ಅರ್ಜಿಯಲ್ಲಿ ನಿಮ್ಮ ಹೆಸರು, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ID ಜೊತೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಗಳು ಹಾಗೂ ರೀಸೆಂಟಾಗಿ ತೆಗೆದಿರುವ ಫುಲ್ ಲೆಂತ್ ಫೋಟೋಗಳನ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೂ ಬೇಕಾದ ಕೆಲವೊಂದು ಮಾಹಿತಿಗಳನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಇದಕ್ಕೂ ಮೊದಲು 3 ನಿಮಿಷಗಳ ಒಂದು ವಿಡಿಯೋವನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಆ ವಿಡಿಯೋವನ್ನು ಅಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ಮ ಆಡಿಷನ್ ವಿಡಿಯೋ ಹೇಗಿರಬೇಕು ಎಂದರೆ ವಿಡಿಯೋದ ಆರಂಭದಲ್ಲಿ ನಿಮ್ಮ ಪೂರ್ಣ ಪರಿಚಯ ಮಾಡಿಕೊಳ್ಳಿ. ತುಂಬ ಎನರ್ಜೆಟಿಕ್ ಆಗಿ, ಕಾನ್ಫಿಡೆಂಟ್ ಆಗಿ, ಅಟ್ರಾಕ್ಟಿವ್ ಆಗಿರುವಂತೆ ಮಾತಾಡಿ. ನೀವು ಯಾರ ಥರನೇ ಮಾತಾಡೋದಾಗಲಿ ಅಥವಾ ಯಾರನ್ನೋ ಕಾಪಿ ಮಾಡಿ ಮಾತಾಡೋದಾಗಲಿ ಮಾಡದೇನೆ ನೀವು ನಿಮ್ಮದೇ ಓನ್ ಸ್ಟೈಲಲ್ಲಿ ಮಾತಾಡಿ. ನಿಮ್ಮ ನಡೆ, ನುಡಿ, ವಿಭಿನ್ನ ಗುಣ, ವ್ಯಕ್ತಿತ್ವ, ಸ್ವಭಾವಗಳನ್ನು ಹೇಳಿಕೊಳ್ಳಿ. ಹಾಗೆ ನಿಮ್ಮ ಹಾಬಿಗಳು, ಇಷ್ಟ, ಕಷ್ಟ, ನೋವು, ನಲಿವುಗಳ ಬಗ್ಗೆ ಮಾತಾಡಿ. ನೀವು ಏನು ಮಾತಾಡ್ತಾ ಇದ್ದೀರೋ ಅದಕ್ಕೆ ತಕ್ಕಂತೆ ನಿಮ್ಮ ಧ್ವನಿಯಲ್ಲಿ ಏರಿಳಿತಗಳು ಹಾಗೂ ಅದಕ್ಕೆ ತಕ್ಕಂಥ ಭಾವನೆಗಳು ಸಹ ಇರಲಿ. ನಾನು ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ ವಿಶೇಷತೆ ನನ್ನಲ್ಲಿ ಏನಿದೆ, ನಾನು ಬಿಗ್ ಬಾಸ್ಗೆ ಹೋದರೆ ಬಿಗ್ ಬಾಸ್ ಶೋ ಇನ್ನಷ್ಟು ಇಂಟ್ರೆಸ್ಟಿಂಗ್ ಹೇಗಾಗುತ್ತೆ ಅನ್ನೋದನ್ನು ಸ್ಟ್ರಾಂಗ್ ರೀಸನ್ಸ್ ಜೊತೆಗೆ ಧೈರ್ಯವಾಗಿ ಮಾತಾಡಿ. ಒಟ್ಟು 3 ನಿಮಿಷದಲ್ಲೇ ಈ ವಿಡಿಯೋ ಇರಬೇಕು. ಅದಕ್ಕೆ 3 ನಿಮಿಷಕ್ಕಿಂತ ಹೆಚ್ಚಿರೋ ವಿಡಿಯೋ ದಯವಿಟ್ಟು ಅಪ್ಲೋಡ್ ಮಾಡಬೇಡಿ. ಹಾಗೆ ವಿಡಿಯೋ ಮಾಡೋಕ್ಕೆ ಒಳ್ಳೆಯ ಲೈಟಿಂಗ್ಸ್ ಮತ್ತು ಹೆಚ್ಚು ಬೆಳಕು ಇರುವ ಕಡೆ ವಿಡಿಯೋ ಮಾಡಿಕೊಳ್ಳಿ. ಈ ಒಂದೇ ವಿಡಿಯೋವನ್ನು ನೀವು 5-6 ಕಡೆ ಡಿಫ್ರೆಂಟ್ ಲೊಕೇಶನಲ್ಲಿ ಕೂಡ ವಿಡಿಯೋ ಮಾಡಿ ಶೂಟ್ ಮಾಡಬಹುದು. ಹಾಗೆ ನಿಮ್ಮ ಧ್ವನಿ ಸ್ಪಷ್ಟತೆಗೆ ಮೈಕ್ ಬೇಕಿದ್ದರೆ ಯೂಸ್ ಮಾಡಬಹುದು. ಹಾಗೆ ವಿಡಿಯೋವನ್ನು ಅಡ್ಡಲಾಗಿ ಹಿಡಿದು ಅಂದರೆ ಹಾರಿಜಾಂಟಲ್ ಅಥವಾ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ವಿಡಿಯೋ ಮಾಡಬೇಕು. ದಯವಿಟ್ಟು ಉದ್ದ ಹಿಡಿದು ರೀಲ್ಸ್ ಥರ ವಿಡಿಯೋ ಮಾಡಿದರೆ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಹಾಗೆ ವಿಡಿಯೋಗೆ ಯಾವುದೇ ಫಿಲ್ಟರ್ ಕೂಡ ಯೂಸ್ ಮಾಡದೇ ನ್ಯಾಚುರಲ್ ಆಗಿರಲಿ. ಯಾವುದೇ ಥರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡುವಂತಿಲ್ಲ. ಒಟ್ಟಿನಲ್ಲಿ ನಿಮ್ಮ ವಿಡಿಯೋ ಕ್ವಾಲಿಟಿ ಒಳ್ಳೆಯ ಗುಣಮಟ್ಟದಲ್ಲಿರಲಿ. ಬಿಗ್ ಬಾಸ್ ಟೀಮ್ ನಿಮ್ಮ ವಿಡಿಯೋ ನೋಡಿ ಇಂಪ್ರೆಸ್ ಆಗಿ ನಿಮ್ಮನ್ನು ಸೆಲೆಕ್ಟ್ ಮಾಡುವಂತೆ ಇರಬೇಕು. ಹಾಗೆ ಅರ್ಜಿ ಮತ್ತು ವಿಡಿಯೋ ಸಬ್ಮಿಟ್ ಮಾಡೋಕ್ಕೆ ಯಾವುದೇ ಫೀಸ್ ಇರಲ್ಲ. ಇದು ಕಂಪ್ಲೀಟ್ ಫ್ರೀ ಆಗಿರುತ್ತೆ.
ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಯಾರಾದರೂ ದುಡ್ಡು ಕೇಳಿದರೆ ಅಥವಾ ಆಮಿಷ ಒಡ್ಡಿದರೆ ದಯವಿಟ್ಟು ಕೊಟ್ಟು ಮೋಸ ಹೋಗಬೇಡಿ. ನೀವು ಅಪ್ಲೋಡ್ ಮಾಡುವ ವಿಡಿಯೋ ಸೈಜ್ 50 MB ಒಳಗೆ ಇರಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ MB ವಿಡಿಯೋ ಆಗಿದ್ದರೆ ಅದನ್ನು ವಿಡಿಯೋ ಕಾಂಪ್ರೆಸರಲ್ಲಿ 50 MBಗೆ ಇಳಿಸಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಮೊದಲ ಹಂತದಲ್ಲಿ ಶಾರ್ಟ್ ಲಿಸ್ಟೆಡ್ ಆಗಿ ಯಾರು ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗಿರ್ತಾರೋ ಅವರಿಗೆ ಎರಡನೇ ಹಂತದಲ್ಲಿ ಬಿಗ್ ಬಾಸ್ ಟೀಮ್ ವಾಟ್ಸಪ್ ಅಥವಾ ಮೇಲ್ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಮನ್ನು ಜೂಮ್ ಕಾಲ್ ಅಥವಾ ಕಾನ್ಫರೆನ್ಸ್ ವಿಡಿಯೋ ಕಾಲ್ ಮಾಡಿ ಆನ್ಲೈನ್ ಇಂಟರ್ವ್ಯೂ ಮಾಡ್ತಾರೆ. ಇಲ್ಲಿ ನಿಮ್ಮ ಧೈರ್ಯ, ಕಾನ್ಫಿಡೆನ್ಸ್, ಮಾತಾಡೋ ಸ್ಟೈಲ್ ಮತ್ತು ಕ್ಯಾಮ್ರಾ ಎದುರಿಸುವ ನಿಮ್ಮ ಕೆಪಾಸಿಟಿಯನ್ನು ಚೆಕ್ ಮಾಡ್ತಾರೆ. ಇದರಲ್ಲಿ ಸೆಲೆಕ್ಟ್ ಆದ ಸ್ಪರ್ಧಿಗಳನ್ನು ಮೂರನೇ ಹಂತದಲ್ಲಿ ಕಲರ್ಸ್ ಕನ್ನಡ ಆಫೀಸ್ ಅಥವಾ ಯಾವುದಾದ್ರೂ ಒಂದು ನಿರ್ದಿಷ್ಟ ಸ್ಟುಡಿಯೋಗೆ ನಿಮ್ಮನ್ನು ಕರೆದು ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡ್ತಾರೆ. ಇಲ್ಲಿ ನಿಮ್ಮ ಮಾನಸಿಕ ಸಾಮರ್ಥ್ಯ ಮತ್ತು ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಇನ್ನು ಅಂತಿಮ ಹಂತದಲ್ಲಿ ನಿಮಗೆ ಮೆಡಿಕಲ್ ಚೆಕಪ್ ಇರುತ್ತೆ. ನೀವು ದೈಹಿಕವಾಗಿ ಮಾನಸಿಕವಾಗಿ ಫಿಟ್ ಇದ್ದರೆ ಮಾತ್ರ ಈ ಆಡಿಷನನ್ನು ನೀವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ ಹಾಗಾಗುತ್ತೆ ಮತ್ತು ನೀವು ಸ್ಪರ್ಧೆಯಾಗಿ ಸೆಲೆಕ್ಟ್ ಆಗ್ತೀರಿ. ಸೂಪರ್ ಸ್ಟಾರ್ ಬಾದ್ಶಾ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ಈ ರಿಯಾಲಿಟಿ ಶೋ ಅಲ್ಲಿ ನೀವು ಕೂಡ ಭಾಗವಹಿಸುವಂತಾಗಲಿ. ಆ್ಯಂಡ್ ಹ್ಯಾಪಿ ಬಿಗ್ ಬಾಸ್ ಆಡಿಷನ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.